ಪಿವಿ ನ್ಯೂಸ್ ಪೀಪಲ್ಸ್ ವಾಚ್ ಚಾನಲ್ಗೆ ಸ್ವಾಗತ. ಚಾಮರಾಜನಗರ ವಾಲ್ಮೀಕಿ ಭವನದಲ್ಲಿ ಯಶಸ್ವಿಯಾಗಿ ನಡೆದ ಅನುಪಮಾ ಟ್ರಸ್ಟ್ ಉದ್ಘಾಟನೆ ಹಾಗೂ ಗಣ್ಯರಿಗೆ ರಾಜ್ಯ ಪ್ರಶಸ್ತಿ ಪ್ರದಾನ ಸಮಾರಂಭ. ಚಾಮರಾಜನಗರದ ಶ್ರೀ ವಾಲ್ಮೀಕಿ ಭವನದಲ್ಲಿ ಅನುಪಮಾ ಟ್ರಸ್ಟ್ ಯಳಂದೂರು, ಸೃಷ್ಟಿ ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ಗುಂಡ್ಲುಪೇಟೆ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಚಾಮರಾಜನಗರ, ರಾಜ್ಯ ಯುವ ಬರಹಗಾರರ ಒಕ್ಕೂಟ ಬೆಂಗಳೂರು ಇವರ ಸಹಯೋಗದೊಂದಿಗೆ ನಡೆದ ಅನುಪಮಾ ಟ್ರಸ್ಟ್ ಉದ್ಘಾಟನೆ ಹಾಗೂ ನಾಡಿಗಾಗಿ ನಾಡಿನ ಏಳಿಗೆಗಾಗಿ ಗಣನೀಯ ಸೇವೆ ಸಲ್ಲಿಸಿದ ಸಾಧಕ ಗಣ್ಯರಿಗೆ ರಾಜ್ಯ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮವನ್ನು ಗಣ್ಯರು ಉದ್ಘಾಟನೆ ನಡೆಸಿ ಮಾತನಾಡಿದರು. ಸಮಾರಂಭದಲ್ಲಿ ಸಾಧಕ ಗಣ್ಯರಿಗೆ ರಾಜ್ಯ ಪ್ರಶಸ್ತಿ ಪ್ರದಾನ ಮಾಡಿದರು. ನಂತರ ಸನ್ಮಾನ ಸ್ವೀಕರಿಸಿದ ಸಾಧಕರು ಮತ್ತು ಕುಟುಂಬಸ್ಥರು ತುಂಬಾ ಖುಷಿ ಪಟ್ಟು ಆಯೋಜಕರಿಗೆ ಕೃತಜ್ಞತೆ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಟ್ರಸ್ಟ್ನ ಅಧ್ಯಕ್ಷರು ಡಾಕ್ಟರ್ ಪ್ರೇಮಾ ನಿಂಗರಾಜು, ಗುಂಡ್ಲುಪೇಟೆ ವೃಷಭೇಂದ್ರ ಮತ್ತು ತಂಡದವರು ಹಾಗೂ ಸಾರ್ವಜನಿಕರು ಹಾಜರಿದ್ದರು. ವರದಿ ಕುಮಾರ್ ಎಸ್, ಚಾಮರಾಜನಗರ. ಮಕ್ಕಳು ಮುಂದಿನ ಪ್ರತಿಭಾವಂತ ಪೋಷಣೆ ಮಾಡಬೇಕಾದ ಸರ್ಕಾರ ಮಾಡಿದೆ. ಮಕ್ಕಳನ್ನ ಪೋಷಣೆ ಮಾಡಬೇಕು ಸರ್ಕಾರ ಯೋಚನೆ ಮಾಡಿದೆ. ಈ ಎರಡು ಮಕ್ಕಳು ಒದ್ದಾಗಿ ಇರುವ ಮಕ್ಕಳು, ಹಾಗಾಗಿ ಪೋಷಣೆ ಬದಲಾಯಿಸಿದೆ. ಈಗಿನ ಮಕ್ಕಳು ಇಂದಿನದೇ ಕಲಿಸಬೇಕು. ಈಗ ನಮ್ಮ ಈ ಕಾರ್ಯಕ್ರಮ ನಡೀತಿರುವ ಸಂದರ್ಭದಲ್ಲಿ ಬೆಂಗಳೂರಿನ ರೇಡಿಯೋ ಆಕ್ಟಿವ್ ರೇಡಿಯೋದಲ್ಲಿ ನಮ್ಮ ಡಾಕ್ಟರ್ ಪ್ರೇಮ ಅವರ ಸಂದರ್ಶನ ಪ್ರಸಾರವಾಗಿದೆ. ನಿನ್ನೆ ಬೆಳಗ್ಗೆ ಅವರ ಸಂದರ್ಶನ ಮಾಡಿ ಬಹಳ ಚೆನ್ನಾಗಿ ತೋರಿಸಿದ್ದಾರೆ. ನಾನು ಪ್ರೇಮ ಅವರನ್ನು ಹೇಳಿದ್ರೆ ನಾವು ಹಾಗೆ ಹಣ ಅಲ್ಲ, ನಿಮಗೆ ಗ್ರಂಥಾಲಯ ಮಾಡೋದಕ್ಕೆ, ಅದು ಗ್ರಾಮೀಣ ತಯಾರು ಮಾಡೋದಕ್ಕೆ ನಾವು ತರಬೇತಿಗಳನ್ನು ಕೊಡ್ತೀವಿ, ಪುಸ್ತಕಗಳನ್ನು ರಚನೆ ಮಾಡೋದಕ್ಕೆ ಇದು ನಮಗೆ ಜಾಗೃತಿ ಸಾಧ್ಯ. ಇಂದಿನ ಮಕ್ಕಳು ಇಂದಿನ ಧನ್ಯವಾದ. ಈ ಸಮಾರಂಭದ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿ ನಮ್ಮೆಲ್ಲರಿಗೂ ಕೂಡ ಶುಭ ಕೋರಿದಂತಹ ನಾಗಸಮರವರಿಗೆ ಮತ್ತೊಮ್ಮೆ ತಮ್ಮೆಲ್ಲರ ಅಭಿಮಾನದ ಚಪ್ಪಾಳೆ ಮೂಲಕ ಅಭಿನಂದನೆಗಳನ್ನು ವಿನಂತಿ ಮಾಡುತ್ತಾ ಮೊದಲಿಗೆ ಪ್ರಮಾಣವನ್ನು ಈಗ ಮೊದಲಿಗೆ ಪ್ರಮಾಣವನ್ನು 5,000 ರೂಪಾಯಿಗಳನ್ನು ಈ ಕಾರ್ಯ ನನ್ನ ಈ ತೊದಲ ನುಡಿಗೆ ಎರಡು ಹಿತನುಡಿಗಳನ್ನು ಆಡಲಿಕ್ಕೆ ಅವಕಾಶ ಕೊಡುವಂತ ತಮ್ಮೆಲ್ಲರಿಗೆ ವಂದಿಸಿ ನಾನು ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಧನ್ಯವಾದಗಳು ಸರ್. ಬಂಧುಗಳೇ, ಒಳ್ಳೆಯದನ್ನು ಗುರುತಿಸಿ ಗೌರವಿಸುವ ಗುಣ ಅತ್ಯಂತ ಶ್ರೇಷ್ಠವಾದದ್ದು ಎಂಬ ಹಿರಿಯರ ನುಡಿಯುತ್ತೆ. ಒಳ್ಳೆಯ ಒಂದು ವ್ಯಕ್ತಿತ್ವವನ್ನು, ಅವರ ಕಲೆಯನ್ನು ಗುರುತಿಸಿ ಬಹಳ ಉತ್ತಮವಾದ ಸೇವೆಯನ್ನು ಮಾಡ್ತಾ ಇರ್ತಕ್ಕಂಥ ಅನುಪಮಾ ಟ್ರಸ್ಟ್ನ ಮಾನ್ಯ ಅಧ್ಯಕ್ಷರಾದಂಥ ಡಾಕ್ಟರ್ ಪ್ರೇಮಾ ಮೇಡಮ್ ಅವರಿಗೆ ಅಭಿನಂದಿಸಿ ಬಂದಿರ್ತಕ್ಕಂಥ ಎಲ್ಲ ಕಲಾವಿದರು ಕೂಡ ಶುಭ ಕೋರಿ ತಮ್ಮ ಅತ್ಯುನ್ನತವಾದ ನುಡಿಗಳನ್ನು ನೀಡಿದಂತಹ ಡಾಕ್ಟರ್ ಚಂದ್ರ ಜಾಧವ್ ಅವರಿಗೆ ತಮ್ಮೆಲ್ಲರ ಅಭಿಮಾನದ ಜೀವನದ ಚಪ್ಪಾಳೆ ಮೂಲಕ ಮತ್ತೊಂದು ಅಭಿನಂದನೆಗಳನ್ನು